ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಏಮ್ಸ್ ಮಂಜೂರಾತಿಗಾಗಿ ತಾಕತ್ತು ಬೇಕಿಲ್ಲ, ಬುದ್ಧಿ ಬೇಕು. ಗುತ್ತಿಗೆದಾರರ ಆರೋಪ ತನಿಖೆ ನಡೆಸಲಿ ಡಾಕ್ಟರ್ ಶಿವರಾಜ್ ಪಾಟೀಲ್. ಏಪ್ರಿಲ್ 13ರಂದು ಭಾರತೀಯ ವೈದ್ಯಕೀಯ ಸಂಘದಿಂದ ಬೃಹತ್ ಉಚಿತ ಆರೋಗ್ಯ ಶಿಬಿರ. ಡಾಕ್ಟರ್ ಶಿಶ್ರೋತ್ ನೀಲಫರ್. ರಾಂಪುರ ಜಲಾಶಯಕ್ಕೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಭೇಟಿ. ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಶೀಘ್ರ ಸಭೆ. ಏಪ್ರಿಲ್ 13ರಂದು ಬಸವ ಕೇಂದ್ರದಲ್ಲಿ ಅಕ್ಕಮಹಾದೇವಿ ಜಯಂತಿ ಆಚರಣೆ. ನಾಗನಗೌಡ ಹರವಿ. ಏಪ್ರಿಲ್ 15ರಂದು ಜಾಗೀರ್ ಜಾಡಲದಿನ್ನಿ ನೀಲಾಂಬಿಕಾ ಯೋಗಾಶ್ರಮದಲ್ಲಿ ವಚನ ವಿಜಯೋತ್ಸವ ಚಿಂತನಗೋಷ್ಠಿ. ಶ್ರೀ ವೀರಭದ್ರ ಸ್ವಾಮೀಜಿ. ಉದ್ಯೋಗ ಖಾತ್ರಿ ಯೋಜನೆ ಹೆಸರಿನಲ್ಲಿ ವಂಚನೆ, ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ಉದ್ಯೋಗ ಖಾತ್ರಿ ಕೂಲಿಕಾರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರಾಂತ ಕೃಷಿ ಕೂಲಿಕಾರರ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಿಸಲು ತಾಕತ್ತು ಬೇಕಿಲ್ಲ, ಅದಕ್ಕೆ ಬುದ್ಧಿ ಬೇಕು. ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಕ್ಯಾಬಿನೆಟ್ ನಲ್ಲಿ ಏಮ್ಸ್ ವಿಚಾರವನ್ನು ಪಾಸ್ ಮಾಡಿಸಿದರೆ ಏಮ್ಸ್ ರಾಯಚೂರಿಗೆ ಮಂಜೂರು ಮಾಡಿಸಲು 100% ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ರಾಂಪುರ್ ಜಲಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಇತ್ತೀಚೆಗೆ ಸಣ್ಣ ನೀರಾವರಿ NS ಬೋಸರಾಜು ಏಮ್ಸ್ ವಿಚಾರವಾಗಿ ರಾಜ್ಯ ಸರ್ಕಾರದಿಂದ ಕ್ಯಾಬಿನೆಟ್ ನಲ್ಲಿ ಏಮ್ಸ್ ರಾಯಚೂರಿಗೆ ನೀಡುವ ಕುರಿತು ಪ್ರಸ್ತಾವನೆಯನ್ನು ಪಾಸ್ ಮಾಡಿಸಲಾಗುತ್ತದೆ. ಬಿಜೆಪಿ ಅವರಿಗೆ ಏಮ್ಸ್ ರಾಯಚೂರಿಗೆ ಮಂಜೂರು ಮಾಡಿಸಲು ತಾಕತ್ತು ಇದೆಯಾ ಎಂಬ ಹೇಳಿಕೆಗೆ ತಿರುಗೇಟು ನೀಡಿದರು. ಕೇಂದ್ರ ಸರ್ಕಾರ ರಾಷ್ಟ್ರದಲ್ಲಿ ಏಮ್ಸ್ ಮಂಜೂರು ಮಾಡುವ ಕುರಿತು ನಿರ್ಧಾರ ಕೈಗೊಂಡ ಸಮಯದಲ್ಲಿ ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವ ಕುರಿತು ಹೆಸರನ್ನು ಪ್ರಸ್ತಾಪಿಸಲಾಗುವುದು. ಏಮ್ಸ್ ಮಂಜೂರು ಮಾಡಿಸಲು ತಾಕತ್ತು ಬೇಕಿಲ್ಲ, ಬುದ್ಧಿ ಬೇಕಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಏಮ್ಸ್ ಮಂಜೂರಿಗೆ ಏನು ಮಾಡಬೇಕು ಅದನ್ನು ಮೊದಲು ಮಾಡಲಿ, ಕದ್ದು ಮುಚ್ಚಿ ಪತ್ರಗಳನ್ನು ಬರೆಯುವುದಲ್ಲ, ಕಾನೂನಾತ್ಮಕವಾಗಿ ಏಮ್ಸ್ ಮಂಜೂರಿಗೆ ಪ್ರಸ್ತಾವನೆ ಸಲ್ಲಿಸಲಿ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದ ಕೆಲವು ಇಲಾಖೆಗಳಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದೆ ಎಂಬ ಗುತ್ತಿಗೆದಾರರ ಹೇಳಿಕೆ ಇದೇ ಮೊದಲಲ್ಲ. ಈ ಮುಂಚೆಯೇ ಇಂಥ ಆರೋಪಗಳಾಗಿವೆ. ರಾಜ್ಯ ಸರ್ಕಾರ ಅದಕ್ಕೆ ಏನು ಉತ್ತರ ಕೊಡಬೇಕು ಅದನ್ನೇ ಕೊಡುತ್ತಾರೆ. ಕೇವಲ ದೂರು ನೀಡಿ ಸಾಕ್ಷಿಗಳ ಮೂಲಕ ಸಾಬೀತುಪಡಿಸಿ ಎಂದು ಹೇಳುತ್ತಾರೆ. ಈ ಹಿಂದೆ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಆರೋಪ ಮಾಡಿದಾಗ ಸಾಕ್ಷಿಗಳನ್ನು ಕಾಂಗ್ರೆಸ್ನವರು ತೋರಿಸಿದ್ದಾರೆ ಎಂದು ಪ್ರಶ್ನಿಸಿದರು. ಸಾಕ್ಷಿ ನೀಡಿದರೆ ದೂರು ದಾಖಲಿಸಿ ತನಿಖೆ ನಡೆಸುವುದಾಗಿ ಹೇಳುತ್ತಾರೆ. ಮುಖ್ಯಮಂತ್ರಿಗಳ ಬಳಿ ಗುಪ್ತಚರ ಇಲಾಖೆ ಕಾರ್ಯನಿರ್ವಹಿಸುತ್ತಿದೆ. ಗುತ್ತಿಗೆದಾರರಿಂದ ಹಣ ವಸೂಲಿ ಮಾಡುತ್ತಿರುವ ಮಾಹಿತಿ ಸಂಗ್ರಹಿಸಿ ತನಿಖೆ ನಡೆಸಲಿ ಎಂದರು. ತಾಕತ್ತಿದ್ರೆ ಬಿಜೆಪಿ ಅವರು ನಾವು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿಸ್ತೀವಿ, ತಾಕತ್ತಿದ್ರೆ ಬಿಜೆಪಿ ಅವರು ತಂದು ಕೊಡ್ತಾರೆ ನಿಮ್ಸ್ ಅಂತ ಕೇಳ್ತಾರೆ. 100% ಕಾನೂನಾತ್ಮಕವಾಗಿ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿಸಿದ್ರೆ ಕೇಂದ್ರ ಸರ್ಕಾರ ಯಾವ ಸಮಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಏಮ್ಸ್ ಕೊಡುವಂಥ ಕೆಲಸ ಮಾಡ್ತದ ಅದರಲ್ಲಿ ರಾಯಚೂರು ಹೆಸರು ಕಂಪಲ್ಸರಿ ಹಾಕ್ಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ. ಆ ತಾಕತ್ತಿಗೆ ಬೇಕಾಗಿಲ್ಲ. ಇಲ್ಲಿ ನೀವೇನು ಮಾಡಬೇಕಾಗಿದೆ, ರಾಜ್ಯ ಸರ್ಕಾರ ಅದನ್ನು ಮಾಡ್ರಿ, ಫಸ್ಟ್ ಅದು ಕಾನೂನಾತ್ಮಕವಾಗಿ ಮಾಡ್ರಿ. ನೀವು ಕದ್ದು ಮುಚ್ಚಿ ಲೆಟರ್ಗಳು ಕಳಿಸೋದು ಬೇಡ. ಅದು ಏನಿರ್ತದ ನೀವು ಕ್ಯಾಬಿನೆಟ್ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿರಿ, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀರಿ. ಕೇಂದ್ರ ಸರ್ಕಾರದಾಗ ಏನು ಮಾಡಿಸ್ಬೇಕು ಅದು ನಾವು ಸರ್ಕಾರ ನೀವೆಲ್ಲರೂ ಕಲಿತೆ ಮಾಡೋಣ. ಅದಕ್ಕೇನು ತಾಕತ್ತು ಬೇಕಾಗಿಲ್ಲ, ಬುದ್ಧಿ ಬೇಕಷ್ಟೇ. ಎಲ್ಲ ಸಾಮಾನ್ಯ ಜನರಿಗೂ ಗೊತ್ತಿರುವಂಥ ವಿಷಯನೇ. ಮತ್ತು ಸರ್ಕಾರದಲ್ಲಿ ಏನು ನಡೀತಾ ಇದೆ, ಮಂತ್ರಿಗಳಲ್ಲಿ ಏನು ನಡೀತಾ ಇದೆ, ಅಧಿಕಾರಿಗಳಲ್ಲಿ ಏನು ನಡೀತಾ ಇದೆ, ಎಲ್ಲವೂ ಗೊತ್ತಿರುವಂಥದ್ದೇ. ಏನು ಹೊಸತಾಗಿ ಸಂಘದವರು ಏನು ಆರೋಪ ಮಾಡ್ತಾ ಇಲ್ಲ. ಇದು 3ನೇ ಸರಿನೋ 4ನೇ ಸಾರಿನೋ ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರದ ಉತ್ತರ ಏನು ಇಲ್ಲ, ಕಂಪ್ಲೇಂಟ್ ಕೊಡ್ರಿ. ಯಾರಿಗೆ ಕೊಡಬೇಕು? ಪೊಲೀಸರಿಗೆ ಕೊಡಬೇಕು, ಲೋಕಾಯುಕ್ತ ಕೊಡಬೇಕು, ಇಲ್ಲ ಯಾರಿಗಾದ್ರೂ ಕೊಡಬೇಕು. ಕಳೆದ ಅನೇಕ ವಿಷಯಗಳಲ್ಲಿನೂ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು
ಹೊರಗಡೆ ಏನು ಬಂದಿದೆ ರಿಸಲ್ಟು. ಸೊ ಹಾಗಾಗಿ ಈ ರಿಸಲ್ಟ್ ಎಲ್ಲರಿಗೂ ಗೊತ್ತು. ನಾವು ಮಾಡುವಂಥ ಕೆಲಸಗಳಿಗೆ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಇರಬೇಕು ವಿನಃ ಎಲ್ಲದಕ್ಕೂ ಪ್ರೂಫ್ ಕೇಳ್ಕೊತ ಇರೋಕ್ಕಾಗಂಗಿಲ್ಲ. ಆವಾಗ ನಮ್ಮ ಸರ್ಕಾರ ಇದ್ದಂಥ ಸಮಯದಲ್ಲಿ ಆರೋಪ ಮಾಡಿದ್ರು, ಇವ್ರು ಏನು ಪ್ರೂಫ್ ಕೊಟ್ಟಿರಲಿಲ್ಲ. ಇವತ್ತು ಆಯೋಗ ರಚನೆ ಮಾಡಿದರು, ಆಯೋಗದ ರಿಪೋರ್ಟ್ ಏನು ಬಂತು, ಎಲ್ಲೂ ಏನು ಸಾಕ್ಷಿ ಇಲ್ಲ ಅಂತೇಳಿ ಬಂತು. ಇವೆಲ್ಲವೂಗೆ ಸಾಕ್ಷಿ ಇರಂಗಿಲ್ಲ. ಬಟ್ ಏನು ನಡೀತಾ ಇದೆ ಅಂತೇಳಿ ಸಂಘದವರು ಆರೋಪ ಮಾಡಿದರೆ ಅದು ಸತ್ಯನೋ ಸುಳ್ಳು ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಷಯ. ಮುಖ್ಯಮಂತ್ರಿಗಳು ಅವರಿಗೆ ತಮ್ಮದೇ ಆದಂಥ ಇನ್ಫಾರ್ಮೇಷನ್ ನೆಟ್ವರ್ಕ್ ಇರ್ತದೆ, ಅವ್ರು ತಿಳ್ಕೊಂಡು ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್, ಪಾಲಿಕೆ ಸದಸ್ಯ ಇ ಶಶಿರಾಜ್, ಎನ್.ಕೆ. ನಾಗರಾಜ್, ಬಿ ನಾಗರಾಜ್, ಪ್ರಮುಖರಾದ ರವೀಂದ್ರ ಜಲ್ದಾರ್, ಕಡಗೋಲ ಆಂಜನೇಯ, ನರಸರೆಡ್ಡಿ, ಎನ್ ಶ್ರೀನಿವಾಸ ರೆಡ್ಡಿ, ಸನ್ನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಭಾರತೀಯ ವೈದ್ಯಕೀಯ ಸಂಘದ ನೇತೃತ್ವದಲ್ಲಿ ಏಪ್ರಿಲ್ 13ರಂದು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಎಂದು ವೈದ್ಯಕೀಯ ಸಂಘದ ಕಾರ್ಯದರ್ಶಿ ಸುಶ್ರೋತ್ ನೀಲಫರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನವೋದಯ ವೈದ್ಯಕೀಯ ಕಾಲೇಜು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳ ಸಹಯೋಗದೊಂದಿಗೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಆರೋಗ್ಯ ಶಿಬಿರ ನಡೆಯಲಿದೆ ಎಂದು ತಿಳಿಸಿದರು. ಸಾಮಾನ್ಯ ಆರೋಗ್ಯ, ಶಸ್ತ್ರಚಿಕಿತ್ಸೆ, ಇಸಿಜಿ, ಇಕೋ, ಮೂಳೆ, ಕೀಲು ಚಿಕಿತ್ಸೆ, ನೇತ್ರ, ಮನೋವೈದ್ಯ, ಚರ್ಮರೋಗ, ಕಿವಿ, ಮೂಗು, ಗಂಟಲು, ಮಕ್ಕಳ ತಪಾಸಣೆ, ಮೂತ್ರಪಿಂಡ, ಹೃದಯ ರೋಗ, ನರರೋಗ, ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸೆ ವಿಭಾಗಗಳ ವೈದ್ಯರು ತಪಾಸಣೆ ನಡೆಸಲಿದ್ದಾರೆ ಎಂದು ಹೇಳಿದರು. ಅಗತ್ಯ ಬಿದ್ದರೆ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತದೆ. ಉಚಿತವಾಗಿಯೂ ಔಷಧಿಯೂ ವಿತರಿಸಲಾಗುತ್ತದೆ. ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಬಂದು ತಪಾಸಣೆ ಪಡೆಯಬಹುದಾಗಿದೆ ಎಂದರು. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಾಯಚೂರು, ನವೋದಯ ವೈದ್ಯಕೀಯ ಕಾಲೇಜ್ ರಾಯಚೂರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಇವರೆಲ್ಲರ ಸಹಯೋಗದಲ್ಲಿ ನಾವು ಒಂದು ಉಚಿತ ಬೃಹತ್ ಆರೋಗ್ಯ ಮೇಳವನ್ನು ಆಯೋಜಿಸಿದ್ದೇವೆ. ಇದೇ ಭಾನುವಾರ 13 ಏಪ್ರಿಲ್ 2025ರಂದು ಈ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಈ ಶಿಬಿರವನ್ನು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಸಿಕೊಡಲಾಗುತ್ತದೆ. ಇದರಲ್ಲಿರುವಂತಹ ಸೇವೆಗಳು ಆರೋಗ್ಯ ತಪಾಸಣೆ, ಬಂದಂತಹ ಎಲ್ಲ ಜನರ ಆರೋಗ್ಯ ತಪಾಸಣೆ, ಸಾಮಾನ್ಯ ಆರೋಗ್ಯ ಶಾಸ್ತ್ರ ಜನರಲ್ ಮೆಡಿಸಿನ್, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸೆ, ನೇತ್ರ ವಿಜ್ಞಾನ, ಮನೋವೈದ್ಯಶಾಸ್ತ್ರ, ಚರ್ಮ ರೋಗ, ಕಿವಿ, ಮೂಗು, ಗಂಟಲು ವಿಭಾಗ, ಮಕ್ಕಳ ಚಿಕಿತ್ಸೆ, ಮಕ್ಕಳ ಶಸ್ತ್ರಚಿಕಿತ್ಸೆ, ಮೂತ್ರಪಿಂಡ ಶಾಸ್ತ್ರ, ಮೂತ್ರ ಶಸ್ತ್ರಚಿಕಿತ್ಸೆ, ಹೃದಯ ರೋಗ ಶಾಸ್ತ್ರ, ನರರೋಗ ವಿಭಾಗ, ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸೆ, ಇವೆಲ್ಲ ವಿಭಾಗಗಳ ವೈದ್ಯರುಗಳು, ನುರಿತ ವೈದ್ಯರು ಬಂದು ಈ ಉಚಿತ ಶಿಬಿರವನ್ನು ನಡೆಸಿಕೊಡ್ತಾ ಇದ್ದಾರೆ. ಇದಲ್ಲದೆ ಎಲ್ಲ ಬರುವಂತಹ ರೋಗಿಗಳಿಗೆ ನಾವು ಇಸಿಜಿ ಮತ್ತು ಇಕೋ ತಪಾಸಣೆಯನ್ನು ಮಾಡಲಿದ್ದೇವೆ. ಪ್ರಯೋಗಾಲಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಶ್ರೀಶೈಲ ಅಮರಕೇಡ್ ಮಾತನಾಡಿ, ವೈದ್ಯಕೀಯ ಸಂಘದಿಂದ 4ನೇ ಆರೋಗ್ಯ ಶಿಬಿರ ನಡೆಸಲಾಗುತ್ತಿದೆ. ನಗರದ ಎಲ್ಲಾ ವೈದ್ಯರು, ವೈದ್ಯಕೀಯ ಸಂಸ್ಥೆಗಳ ಸಹಕಾರದಿಂದ ಶಿಬಿರ ನಡೆಸಲಾಗುತ್ತಿದೆ. ಶಿಬಿರದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ತಪಾಸಣೆ, ಅಗತ್ಯ ಬಿದ್ದರೆ ಶಸ್ತ್ರಚಿಕಿತ್ಸೆ ಒದಗಿಸಲಾಗುತ್ತದೆ. ಸಾರ್ವಜನಿಕರು ಈ ಸೌಲಭ್ಯವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಯಾಕಂದ್ರೆ ನಾವು 9 ಟೆಸ್ಟ್ ಮಾಡಬೇಕಾಗುತ್ತೆ. ಅದು ಪ್ಲಸ್ ಬ್ಲಡ್ ಬ್ಯಾಂಕ್ ಮತ್ತೆ ಅದರಲ್ಲಿ ಕಂಟೆಂಟ್ ಇರೋದು ಅದೆಲ್ಲ ಗೈಡ್ಲೈನ್ಸ್ ಫ್ರಮ್ ಬ್ಯಾಕ್ಗ್ರೌಂಡ್, ಬೇರೆ ಗೈಡ್ಲೈನ್ಸ್ ಯಾವುದಿಲ್ಲ. ಅದರಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಯಾವುದೇ ಇತ್ತಂದ್ರೆ ಇಷ್ಟು ಹೋಗ್ಬೇಕು ಅಷ್ಟು ಹೋಗ್ಬೇಕು. ಬಟ್ ಬೇಸಿಕಲಿ ಡೋನರ್ ರಿಪ್ಲೇಸ್ಮೆಂಟ್ ಯೂಶಲಿ 70% ಡೋನರ್ ರಿಪ್ಲೇಸ್ಮೆಂಟ್ ಆಗುತ್ತೆ ಸರ್. ಅವತ್ತಿಗೂ ವಿತೌಟ್ ರಿಪ್ಲೇಸ್ಮೆಂಟ್ ಕೊಡ್ತಾ ಇದೆ. ಯಾಕಂದ್ರೆ ನಾವು ಕ್ಯಾಂಪ್ಸ್ ಮಾಡ್ತೀವಿ ಸರ್, ಅದರಿಂದ ಬಂದಿದ್ದನ್ನ ಆ ರೀತಿ ಇಟ್ಕೊಂಡು ಎಮರ್ಜೆನ್ಸಿ ಇದ್ದಾಗ ಅಥವಾ ಯಾರಿಗೆ ಅಟೆಂಡೆನ್ಸ್ ಇರಲ್ಲ ರಿಪ್ಲೇಸ್ ಮಾಡಲಿಕ್ಕೆ, ಸೊ ಅಟೆಂಡೆನ್ಸ್ ಬಂದಾಗ ಅವರಿಗೆ ಹಿಮೋಗ್ಲೋಬಿನ್ ಮೈಯಲ್ಲಿ ರಕ್ತದ ಅಂಶ ಕಡಿಮೆ ಇರುತ್ತೆ, ವೇಟ್ ಕಡಿಮೆ ಇರುತ್ತೆ, ಅಥವಾ ಅವರು ಅಲರ್ ಇರಲ್ಲ ಮಾಡಲಿಕ್ಕೆ, ಅಂಥದ್ದೆಲ್ಲ ನೋಡ್ಬಿಟ್ಟು ಹಂಡ್ರೆಡ್ ಹಾಂ
ಸರ್ 60% ಡಿಸ್ಕೌಂಟ್ ಅಂದರೆ ಅವರು ಚಾರ್ಜಸ್ ಅಪ್ಲೈ ಮಾಡ್ತಾ ಇರೋದು ಅದು ಟೆಸ್ಟ್ ಸರ್. ಈಗ ಬೇರೆ ಕಡೆ ಏನಾಗುತ್ತೆ ಸರ್, ಫಾರ್ ಎಕ್ಸಾಂಪಲ್ ನೀವು ಗೌರ್ಮೆಂಟ್ ಸೆಕ್ಟರಲ್ಲಿ ಹೋದರೆ ಅದು ದಟ್ ಇಸ್ ರಿಪ್ಲೇಸ್ ಬೈ ದ ಗೌರ್ಮೆಂಟ್ ಸರ್ 60%. ಈ ಸಂದರ್ಭದಲ್ಲಿ ಐಎಂಎ ಪದಾಧಿಕಾರಿಗಳಾದ ಡಾಕ್ಟರ್ ಶ್ರೀಧರ್ ವೈಟ್ಲಾ, ಡಾಕ್ಟರ್ ರಾಘವೇಂದ್ರ ಎಸ್, ಡಾಕ್ಟರ್ ದೀಪಾಶ್ರೀ, ಡಾಕ್ಟರ್ ರಾಮನಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಲವು ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದಾಗಿ ನಗರದಲ್ಲಿ ಒಂದು ವಾರದಿಂದಲೂ ನೀರಿನ ಸಮಸ್ಯೆ ಉಂಟಾಗಿದ್ದು, ಬೇಸಿಗೆಯಲ್ಲಿ ಕುಡಿಯುವ ನೀರಿನ ತೊಂದರೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ರಾಂಪುರ್ ಜಲಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ನಂತರ ಮಾತನಾಡಿದರು. ರಾಂಪುರ್ ಕುಡಿಯುವ ನೀರಿನ ಶುದ್ಧೀಕರಣ ಘಟಕದಲ್ಲಿ ಫಿಲ್ಟರ್ ಬೆಡ್ ಸ್ವಚ್ಛತೆ ಕಾರ್ಯ ಆರಂಭಿಸಲಾಗಿದ್ದು, ರಾಂಪುರ್ ಘಟಕ ಸೇರಿದಂತೆ ನಗರದಲ್ಲಿ ಇರುವ ಇತರೆ ಜಲಶುದ್ಧೀಕರಣ ಘಟಕಗಳಲ್ಲಿ ಸ್ಟಾರ್ಟರ್ ಹಾಗೂ ಪಂಪ್ಗಳ ದುರಸ್ತಿ ಕಾರ್ಯಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಬೇಸಿಗೆಯಲ್ಲಿ ನೀರಿನ ಬೇಡಿಕೆಗಳು ಹೆಚ್ಚಾಗುವುದಲ್ಲದೆ ಪಂಪ್ ಸೆಟ್ಗಳು ಕೂಡ ಹೆಚ್ಚು ಹೀಟ್ ಆಗಿ ದುರಸ್ತಿಗೆ ಬರುತ್ತವೆ. ವಿದ್ಯುತ್ ಸಮಸ್ಯೆಯ ಕುರಿತು ಜಸ್ಕಾಂ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಜೊತೆಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನೀರಿನ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಜಲಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಫಿಲ್ಟರ್ ಬೆಡ್ಗಳ ಸ್ವಚ್ಛತೆ ಕಾರ್ಯ ವೀಕ್ಷಿಸಿ ನಂತರ ಕೆರೆಗೆ ಭೇಟಿ ನೀಡಿ ನೀರಿನ ಮಟ್ಟವನ್ನು ಪರೀಕ್ಷಿಸಿದರು. ಭೇಟಿ ವೇಳೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಅವರು, ಪಾಲಿಕೆಯ ಅಧಿಕಾರಿಗಳು ನಿಮ್ಮ ಜವಾಬ್ದಾರಿಯಿಂದ ಕೈದೊಳೆದುಕೊಳ್ಳಬೇಡಿ, ಕಾಳಜಿಯಿಂದ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ನಗರದಲ್ಲಿ ಜಲಶುದ್ಧೀಕರಣ ಘಟಕಗಳಿಗೆ ಇಂಜಿನಿಯರ್ಗಳನ್ನು ನೇಮಕ ಮಾಡಿ ಅವರೇ ಅದರ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂತೆ ವ್ಯವಸ್ಥೆ ಮಾಡಬೇಕು. ಜೊತೆಗೆ ವಿದ್ಯುತ್ ಸಮಸ್ಯೆಯಾದಾಗ ಜಸ್ಕಾಂ ಅಧಿಕಾರಿಗಳು ಕೇಳದೇ ಇದ್ದಲ್ಲಿ ನನ್ನ ಗಮನಕ್ಕೆ ತನ್ನಿ, ಜಸ್ಕಾಂ ಎಂಡಿ ಹಾಗೂ ಕಾರ್ಯದರ್ಶಿಗಳನ್ನೇ ಕರೆಸಿ ಸಮಸ್ಯೆ ಬಗೆಹರಿಸಲು ತಿಳಿಸಲಾಗುವುದು ಎಂದು ಹೇಳಿದರು. ಅಲ್ಲ ಅದು ಮಾಡಿದ್ರೆ ಈಗ ನೀರು ಸಪ್ಲೈ ನೀನು ಎಲ್ಲ ಇದು 6 ಮತ್ತು ಇದು ಯಾವುದು ಜಾಕ್ವೆಲ್ ಮತ್ತು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ತಿರ ಇದೆಲ್ಲ IPA ಹೌದು 3 ವಿಸಿಟ್ ಮಾಡೋಣ. ನೀವು ವಿಸಿಟ್ ಮಾಡು. ನೀವು ವಿಸಿಟ್ ಮಾಡಿದ್ಮೇಲೆ ನಾವು ಕಮಿಷನರು ಕೂಡೋಣ ಅಂತ ನಾನು ಕಮಿಷನರ್ ಹೇಳ್ತೀನಿ, ಹೇಳಿ ಕೂಡೋಣ. ಬಿಕಾಸ್ ನೀನು ಬೇಸಿಗೆಯಲ್ಲಿ ನೀನು ಈ ಪ್ರೆಷರಿಗೆ ಈ ಹೀಟಿಗೆ ನೀನು ಎಕ್ಸಿಸ್ಟಿಂಗ್ ಸಿಸ್ಟಮಲ್ಲಿ ಏನು ಮಾಡೋಕ್ಕಾಗಲ್ಲ. ನಾಳೆ ನೀನು ಆನ್ಸರ್ ಆಗೇ ಆಗ್ತದೆ, ತೊಂದರೆ ಆಗ್ತದೆ ನೋಡಿ. ಲಾಸ್ಟ್ ಟೈಮ್ KWS ಸರ್ ಅದನ್ನ ಒಂದು ತಿಂಗಳು ಮೊದಲೇ ರೆಡಿ ಮಾಡ್ಕೊತಿದ್ವಿ ನಾವು. ನಮ್ಮ ಸರ್ಕಾರದಿಂದ ಒಂದು ತಿಂಗಳು ಮೊದಲೇ ರೆಡಿ ಮಾಡಿಕೊಂಡು ಎಲ್ಲ ವಿಸಿಟ್ ಮಾಡಿ ಎಲ್ಲ ಮಾಡಿ ರೆಡಿ ಮಾಡಿ ಒಂದು ಎಕ್ಸ್ಟ್ರಾ ಸ್ಟಾರ್ಟು ಪಂಪು ಎಲ್ಲ ಅದಕ್ಕೆ ರಿಪೇರಿ ಎಲ್ಲ ಮಾಡಿಸ್ಬೇಕು. ಬಂದಾದ್ರೆ 40 ನಿಮಿಷ ಪಿಕಪ್ ನಿನಗೆ 10 ಮಿನಿಟ್ಸ್ ಸ್ಟಾಪ್ ಆಯ್ತಲ್ಲ, 1 ಅವರ್ ಬೇಕು ರಿಸ್ಟೋರ್ ಆಗಕ್ಕೆ. 10 ಮಿನಿಟ್ಸ್ ಬಂದಾದ್ರೆ ಮೇಡಮ್ 10 ಮಿನಿಟ್ಸ್ ಅಲ್ಲ, ನೀನು 1 ನಿಮಿಷ ಬಂದಾದರೂ ಮತ್ತೆ ನೀನು 1 ಅವರ್ ಬೇಕು. ಅವ್ನು ಮಾಡಿದ್ರೆ ಫೋನೇ ಹತ್ತಿದ್ರು ಸರ್, ಅದೇ ದೊಡ್ಡ ಸಮಸ್ಯೆ ಸರ್. ಒಂದು 20 ಸಾರಿ ಅದನ್ನೇ ಹೇಳೋದು. ಈಗ ನೀವು ಮಾಡೋದಕ್ಕೆ ಆಯಮ್ಮ ಮಾಡೋದಕ್ಕೆ ಮಾರ್ಕೆಟಿಂಗ್ ಸಾಕು, ಸೀದಾ MD ಮಾಡಿಸಿ. ಆಕಿ ಮಾಡಿದ್ದು ಎತ್ತಲಿಲ್ಲ, MD ರೆಸ್ಪಾನ್ಸ್ ಮಾಡಿಲ್ಲ, ನಾ ಮಾಡ್ತೀನಿ. MD ಮಾಡಿಲ್ಲ ಅಂದ್ರೆ ಸೆಕ್ರೆಟರಿ ಕರೆಸ್ತೀನಿ, ಇಲ್ಲಿ ಕರೆಸ್ತೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ನೀವು ಮಾಡಿದ್ರೆ ಅವ್ರು ಮಾಡಿದ್ರೆ ಅದು ವೇಟ್ ಇರ್ತದೆ, ಅವ್ರು ಮಾಡಿದ್ರೆ ವೇಟ್ ಇರ್ತದೆ. ನೀವು ಯಾಕೆ ಹಚ್ಕೊಂತೀರದನ್ನ? ಸೆಕ್ರೆಟರಿ ಮಾಡಬೇಕು, ನಾನು ಮಾಡ್ತೀನಿ. ಸರ್ ಈಗ ಕರೆಂಟ್ ಪ್ರಾಬ್ಲಮ್ ಆಗಲ್ಲ ಸರ್ ನಮ್ಗೆ. ನೀನು ಸ್ವಲ್ಪ ಅಲ್ಲಿ ಕನ್ಸಂಟ್ರೇಟ್ ಮಾಡ್ಬೇಕಮ್ಮ. ನೀನು ಪ್ರಿಯಾಂಕಾ ಬಾಯ್
ಒಂದು ವಾರದಿಂದ ರಾಯಚೂರು ನಗರದ ರಾಂಪುರ್ ಜಲಾಶಯದಿಂದ ನೀರು ಸರಬರಾಜು ಮಾಡುವಂಥ ಏರಿಯಾಗಳಲ್ಲಿ ನೀರಿನ ತೊಂದರೆ ಆಗಿದೆ, ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ವಿಸಿಟ್ ಮಾಡಿ ರಾಂಪುರ್ ಬೆಡ್ ಕ್ಲೀನಿಂಗ್ ಏನಿದೆ, ಫಿಲ್ಟರ್ ಬೆಡ್ಡು, ಅದನ್ನು ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಬಟ್ ನಾವು ಅನೇಕ ದಿನಗಳಿಂದಲೂ ನಮ್ಮಲ್ಲಿ ಆತಂಕ ಇತ್ತು. ನಾವು ಈ ಕಳೆದ 15-20 ದಿನದಿಂದ ನಮ್ಮ ಮಾನ್ಯ ಸಚಿವರು ಬೋಸರಾಜ್ ಸಾಹೇಬರು ನಾವು ಎಲ್ಲರೂ ವಿಸಿಟ್ ಮಾಡಿ ಇದು ತಾವು ಸನ್ನದ್ಧರಾಗಿರಬೇಕು ಬೇಸಿಗೆಯಲ್ಲಿ ನೀರಿನ ಸಪ್ಲೈಗೆ ಅಂತೇಳಿ ಆವತ್ತೇ ನಾವು ಸೂಚನೆ ಕೊಟ್ಟಿದ್ದೆವು. ಅದಾಗ್ಯೂ ಈ ತೊಂದರೆ ಆಗಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗಾಗಿ ತಕ್ಷಣ ನಾನು ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರಿಗೂ ಮತ್ತು ನಮ್ಮ ಕಮಿಷನರ್ ಗುರುಸಿದ್ದೇಶ್ ಸಾಹೇಬ್ರಿಗೂ ಇವತ್ತು ಸೂಚನೆ ಕೊಟ್ಟಿದ್ದೇವೆ. ನಾಳೆ ನಾಡಿದ್ರಲ್ಲಿ ಎಲ್ಲ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಮು, ಸ್ಟಾರ್ಟ್ರು, ಪಂಪು ಎಲ್ಲವುಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನಾದರೂ ಅವಶ್ಯಕತೆ ಇದ್ದರೆ ಈಗಲೇ ತರಿಸಿಡಬೇಕು. ಬೇಸಿಗೆ ಸಮಯದಲ್ಲಿ ಯಾವುದೇ ರೀತಿ ನೀರಿನ ತೊಂದರೆ ಆಗಬಾರ್ದು ಅಂಥೇಳಿ ಈಗಾಗಲೇ ನಾವು ಅವರಿಗೆ ಕಟ್ಟಪ್ಪಣೆ ಮಾಡಿದ್ದೇವೆ. ಸೊ ಹಾಗಾಗಿ ನಾನು ಎಲ್ಲ ಆಫೀಸರ್ಸಿಗೆ ವಿನಂತಿ ಮಾಡೋದು, ಬೇಸಿಗೆಯಲ್ಲಿ ನಮಗೆ ಆಲ್ಮೋಸ್ಟ್ ಡಬಲ್ ಲೋಡ್ ಬರ್ತದೆ, ನೀರಿನ ರಿಕ್ವೈರ್ಮೆಂಟು ಜಾಸ್ತಿ ಆಗ್ತದೆ ಮತ್ತು ಪಂಪ್ಸು ಹೀಟೂ ಬೇಗ ಆಗ್ತದೆ. ನನ್ನ ಗಮನಕ್ಕೆ ಬಂದಂತೆ ಇವತ್ತು ಚಿಕ್ಕಸ್ಗೂರು IPSನಲ್ಲಿ ಒಂದು ಪಂಪುಲಿಂದ ನಡೀತಾ ಇದೆ, ಇನ್ನೊಂದು ಪಂಪು ಫೇಲ್ ಆಗಿದೆ. ಸೊ ಅದೊಂದು ಪಂಪು ಕೆಟ್ಟರೆ ನಮಗೆ ಆಲ್ಟರ್ನೇಟ್ ಇಲ್ಲ ಮತ್ತು 75% ಭಾಗ ನೀರಿನ ತೊಂದರೆ ಅನುಭವಿಸ್ಬೇಕಾಗ್ತದೆ. ಸೊ ಆ ರೀತಿ ಆಗದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂಥೇಳಿ ಇವತ್ತು ಸೂಚನೆ ಕೊಟ್ಟಿದ್ದೇವೆ. ಸೊ ಅದ್ರ ಪ್ರಕಾರ ಮುಂದಿನ ದಿನದಲ್ಲಿ ಮತ್ತೊಂದು ವಾರದಲ್ಲಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಜೊತೆ ಮೀಟಿಂಗ್ ಫಿಕ್ಸ್ ಮಾಡಿ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು ಅವೆಲ್ಲವನ್ನು ಬೇಗ ಮಾಡಲಿಕ್ಕೆ ಸಭೆಯಲ್ಲಿ ನಿರ್ಣಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್, ನಗರಸಭೆ ಸದಸ್ಯರಾದ ಇ ಶಶಿರಾಜ್, NK ನಾಗರಾಜ್, ವಿ ನಾಗರಾಜ್, ಪ್ರಮುಖರಾದ ರವೀಂದ್ರ ಜಲ್ದಾರ್, ಕಡಗೋಲ್ ಅಂಜನಯ್ಯ, ನರಸರೆಡ್ಡಿ, ಎನ್ ಶ್ರೀನಿವಾಸ ರೆಡ್ಡಿ, ಸನ್ನಿ, ಪಾಲಿಕೆಯ ಉಪ ಆಯುಕ್ತ ಗುರುಸಿದ್ದಯ್ಯ ಹಿರೇಮಠ್, ಕುಡಿಯುವ ನೀರು ಸರಬರಾಜಿನ ಕಾರ್ಯನಿರ್ವಾಹಕ ಅಭಿಯಂತರ ಮೇನಕಾ ಪಾಟೀಲ್, ಇಂಜಿನಿಯರ್ಗಳಾದ ನವೀನ್, ರಾಹುಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು. ನಿಮ್ಮ ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ಸ್. ಆಕ್ಟಿವಾ 110cc, 125cc, ಡಿಯೋ 110cc, 125cc ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ 5,000 ರಿಯಾಯಿತಿ. ಶೈನ್ 100cc ಹಾಗೂ ಲಿಯೋ 110cc ಗೆ 5,000 ವರೆಗಿನ ಭಾರಿ ಡಿಸ್ಕೌಂಟ್. SB 160, ಹಾರ್ನೆಟ್ ಮತ್ತು CB 200 ಗಳ ಮೇಲೆ 15,000 ವರೆಗಿನ ಭಾರಿ ರಿಯಾಯಿತಿ. ಇದು ಕೇವಲ ಬೇಸಿಗೆ ಆಫರ್, ಲಿಮಿಟೆಡ್ ಸ್ಟಾಕ್.
ತಡ ಮಾಡಬೇಡಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರವಾರ, ಗಬ್ಬೂರು ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9443858032. ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ಮಹಿಳೆಯರಿಗೆ ಶಾಪಿಂಗ್ ಉತ್ಸವ, ಬ್ಯಾಂಗಲ್ಸ್, ಇಯರ್ ರಿಂಗ್ಸ್, ಏರ್ ಬ್ಯಾಂಡ್ಸ್, ಹೋಮ್ ನೀಡ್ಸ್, ಕಿಚನ್ ವೇರ್, ಡ್ರೈ ಫ್ರೂಟ್ಸ್, ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ. ಪುರುಷರ ಉಡುಪು, ಮಕ್ಕಳ ಆಟಿಕೆಗಳು, ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ. ಚಾಟ್ ಬಂಡಾರ್, ಪಾನಿಪುರಿ, ಆಲೂ ಟ್ವಿಸ್ಟರ್, ಪಾಪ್ಕಾರ್ನ್, ಶುಗರ್ ಕ್ಯಾಂಡಿ, ಐಸ್ ಕ್ರೀಮ್, ಮೈಸೂರು ಬಜ್ಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ. ಮನಸ್ಸು ಉಲ್ಲಾಸ. ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ. ಹಿಂದೆ ಭೇಟಿ ನೀಡಿ. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸ್ಥಳ ವಾಲ್ಕಟ್ ಗ್ರೌಂಡ್, ಬಸವೇಶ್ವರ ಸರ್ಕಲ್, ರಿಲಯನ್ಸ್ ಮಾರ್ಟ್ ಹತ್ತಿರ, ರಾಯಚೂರು. ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. 369 ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ. ಗೂಗಲ್ ಪ್ಲೇ ಸ್ಟೋರ್ ನಿಂದ 369 ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ. 369 ಆಟೋ ಕ್ಯಾಬ್ಸ್, ಫಸ್ಟ್ ಫ್ಲೋರ್, ಅನುಷಾ ಕಾಂಪ್ಲೆಕ್ಸ್, ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 988 697 5566. ಚೆನ್ನೈ ಶಾಪಿಂಗ್ ಮಾಲ್ ಎಡಿಷನ್
₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತ್ರಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ಜಾಹೀರಾತಿನ ನಂತರ ಮತ್ತೆ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಬಸವ ಕೇಂದ್ರ ರಾಯಚೂರು ಜಿಲ್ಲಾ ಘಟಕದಿಂದ ಏಪ್ರಿಲ್ 13ರಂದು ವೀರವೀರಗಿಣಿ ಅಕ್ಕಮಹಾದೇವಿ ಜಯಂತ್ಯೋತ್ಸವವನ್ನು ಸಂಜೆ 4 ಗಂಟೆಗೆ ಬಸವ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ ಎಂದು ಬಸವ ಕೇಂದ್ರದ ಗೌರವಾಧ್ಯಕ್ಷ ನಾಗನಗೌಡ ಹರವಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸಿರುಗುಪ್ಪ ಬಸವ ಬಳಗದ ಬಸವರಾಜಪ್ಪ ವೆಂಕಟಪುರ್ ವಹಿಸಲಿದ್ದಾರೆ. ಬಸವ ಕೇಂದ್ರ ಅಧ್ಯಕ್ಷ ರಾಚನಗೌಡ ಕೇಳೂರು ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮಗಳನ್ನು ನಾಗನಗೌಡ ಹರವಿ ಉದ್ಘಾಟಿಸಲಿದ್ದಾರೆ. ಹೆದರೆದರು ಮನವೇ ವಿಷಯವಾಗಿ ಬಸವ ಮ್ಯಾಗ್ ಪ್ರತಿಷ್ಠಾನದ ಅಧ್ಯಕ್ಷ ವಿಶ್ವರಾಧ್ಯ ಸತ್ಯಂಪೇಟ್ ಉಪನ್ಯಾಸ ನೀಡಲಿದ್ದಾರೆ. ಮಸ್ಕಿಯ ಅಭಿನಂದನಾ ಶಿಕ್ಷಣ ಸಂಸ್ಥೆಯ ರಾಮಣ್ಣ ಅಪ್ಪರಗುಂದಿ ಮತ್ತು ಶ್ರುತಿ ಅಪ್ಪರಗುಂದಿ ದಂಪತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸಾಧನಾ ಮಲ್ಲಿಕಾರ್ಜುನ್ ಹೂಗಾರ್ ಇವರಿಂದ ವಚನ ನೃತ್ಯ ನಡೆಯಲಿದೆ. ರಾಘವೇಂದ್ರ ಆಶಾಪುರ್ ಇವರಿಂದ ವಚನ ಗಾಯನ, ತೊಟ್ಟಿಲು ಕಾರ್ಯಕ್ರಮ ನಡೆಯಲಿದೆ. ಜಗದೇವಿ ಚನ್ನಬಸವ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಅಕ್ಕಮಹಾದೇವಿ ಭಾವಚಿತ್ರವನ್ನು ನಿಜಲಿಂಗಪ್ಪ ಕಾಲೋನಿಯ ಶ್ರೀ ಗಣೇಶ ಗುಡಿಯಿಂದ ಬಸವ ಕೇಂದ್ರದವರೆಗೆ ಮೆರವಣಿಗೆ ಮಾಡಲಾಗುವುದು ಎಂದು ತಿಳಿಸಿದರು. ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿದ್ದೇವೆ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವೆಂಕಟಾಪುರ ಶರಣಪ್ಪ ವೆಂಕಟಾಪುರ ಬಸವರಾಜಪ್ಪನ ಸಿರುಗುಪ್ಪದ ಬಸವ ಬಳಗವರು ಆಚರಿಸ್ತಾರೆ. ಅದರ ಬಗ್ಗೆ ಕಾಂಪ್ಲೇಂಟ್ ಕೂಡ ನಾನು ಕೊಟ್ಟಿದ್ದೇನೆ. ಅದಕ್ಕೆ ಅಧ್ಯಕ್ಷತೆಯನ್ನು ಸನ್ಮಾನ ಶ್ರೀ ರಾಚನಗೌಡ ಬಸವ ಕೇಂದ್ರ ಅಧ್ಯಕ್ಷರು ವಹಿಸುತ್ತಾರೆ. ಉದ್ಘಾಟನೆಯನ್ನು ನಾನು ಇತ್ತೀಚೆಗೆ ಗೌರವಾಧ್ಯಕ್ಷರ ಇವರ ಮೇಲೆ ಒತ್ತಾಯ ಮೇಲೆ ನಾನು ಆಗಿದ್ದೇನೆ, ನಾನು ಇರ್ತೇನೆ. ಆಮೇಲೆ ಎರಡನೇ ಜಗದೇವಿ ಚನ್ನಬಸವ ಅಕ್ಕನವಾಡದ ಅಧ್ಯಕ್ಷರು ಕೂಡ ಉಪಸ್ಥಿತರಿರುತ್ತಾರೆ. ಉಪನ್ಯಾಸಕರನ್ನಾಗಿ ವಿಶ್ವರಾಜ್ಯ ಸತ್ಯಂಪೇಟ್ ಸಂಪಾದಕರು ಬಸವ ಮಾರ್ಗ ಪ್ರತಿಷ್ಠಾಪನೆ ಶಹಾಪುರ ಇವರಿರುತ್ತಾರೆ. ವಿಷಯ ಸತ್ಯಂಪೇಟೆ, ವಿಷಯ ಹೆದರದು ಮನೆಗೆ. ಅದಾದ ಮೇಲೆ ಮಸ್ಕಿಯಲ್ಲಿ ಒಂದು ದಂಪತಿಗಳಿದ್ದಾರೆ, ಸಾಧಕ ದಂಪತಿಗಳು. ಅವರಿಗೆ ಸಂತಾನ ಇದ್ದಿಲ್ಲ. ಸಮಾಜದ ಮಕ್ಕಳೇ ತಮ್ಮ ಸಂತಾನ ಅಂತ ಸುಮಾರು 20 ವರ್ಷದಿಂದ ನಿರಂತರವಾಗಿ ಅಭಿನಂದನಾ ಶಿಕ್ಷಣ ಗ್ರಾಮೀಣ ಸಂಸ್ಥೆ ಅಂತ ಹುಟ್ಟು ಹಾಕಿ ಅದರ ಮುಖಾಂತರ ಅನೇಕ ಅನಾಥ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಅದಾದ ಮೇಲೆ ಅವರಿಗೆ ಸನ್ಮಾನ ಇಟ್ಕೊಂಡಿದ್ದೇವೆ. ಆಮೇಲೆ ದೊಡ್ಡ ಕಾರ್ಯಕ್ರಮ, ಇನ್ನಿತರ ಕಾರ್ಯಕ್ರಮಗಳು ಇರ್ತವೆ. ರಾಘವೇಂದ್ರ ಆಶಾಪುರ ಸಂಘಟನೆಯಿಂದ ವಚನ ಗಾಯನ ಇರುತ್ತದೆ. ಇವರ ತಿಂಡಿಯನ್ನ ಒಂದು ಉಪನ್ಯಾಸವನ್ನು ಪಾರ್ವತಿ ಪಾಟೀಲ್. ಈ ಸಂದರ್ಭದಲ್ಲಿ ಬಸವ ಕೇಂದ್ರದ ಅಧ್ಯಕ್ಷ ರಾಚನಗೌಡ ಕೋಳೂರ್, ಮಹಾಜನ ಶೆಟ್ಟಿ, ನಾಗೇಶ್, ಅನ್ನಪೂರ್ಣಮ್ಮ ಹರವಿ, ಚನ್ನಬಸವಣ್ಣ, ಜಗದೇವಿ ಚನ್ನಬಸವಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ದೇವದುರ್ಗ ತಾಲೂಕಿನ ಜಾಗೀರ್ ಜಾಡಲದಿನಿ ನೀಲಾಂಬಿಕಾ ಬಸವ ಯೋಗಾಶ್ರಮದ 4ನೇ ವಾರ್ಷಿಕೋತ್ಸವ ಶರಣವಚನ ವಿಜಯೋತ್ಸವ ಬಸವ ತತ್ವ ಚಿಂತನಾಗೋಷ್ಠಿ ಕಾರ್ಯಕ್ರಮ ಏಪ್ರಿಲ್ 15ರಂದು ಮಧ್ಯಾಹ್ನ 3 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಯೋಗಾಶ್ರಮದ ಅಧ್ಯಕ್ಷ ವೀರಭದ್ರ ಸ್ವಾಮೀಜಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ಇಲ್ಕಲ್ ಚಿತ್ತರ್ಗಿ ಶ್ರೀ ವಿಜಯಮಾಂತೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಮಹಾಂತ ಶಿವಯೋಗಿಗಳು, ಬೀದರ್ ಹಲಸೂರು ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠದ ಶಿವಾನಂದ ಮಹಾಸ್ವಾಮಿಗಳು, ಚಿತ್ರದುರ್ಗದ ಸಿದ್ದಯ್ಯನಕೋಟೆ ಚಿತ್ತರ್ಗಿ ಮಹಾಂತೇಶ್ವರ ಸಂಸ್ಥಾನ ಶಾಖಾ ಮಠದ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. 12ನೇ ಶತಮಾನದ ಬಸವಾದಿ ಶಿವಶರಣರ ಕುರಿತು ವಿಚಾರಗೋಷ್ಠಿ ನಡೆಯಲಿದೆ. ಕಾರ್ಯಕ್ರಮವನ್ನು ದೇವದುರ್ಗ ಶಾಸಕಿ ಜಿ ಕರೆಮ್ಮ ನಾಯಕ್ ಉದ್ಘಾಟಿಸಲಿದ್ದಾರೆ. ಮಾಜಿ ಸಚಿವ ಶಿವನಗೌಡ ನಾಯಕ್ ಇವರನ್ನು ಸನ್ಮಾನಿಸಲಾಗುತ್ತದೆ. ಶ್ರೀದೇವಿ ನಾಯಕ್, ರೂಪಾ ಶ್ರೀನಿವಾಸ್ ನಾಯಕ್ ಆಗಮಿಸಲಿದ್ದಾರೆ. ಬೆಳಿಗ್ಗೆ ವಚನಗಳ ಮೆರವಣಿಗೆ ನಡೆಯಲಿದೆ. ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ಎಲ್ಲಾ ರಾಜ್ಯ ಹಾಗೂ ಜಿಲ್ಲೆಗಳಿಂದಲೂ ಬಸವಾಭಿಮಾನಿಗಳು ಭಾಗವಹಿಸಲಿದ್ದಾರೆ. ಡಾಕ್ಟರ್ ಶರಣಪ್ಪ ಗೋನಾಳ್, ಅಂಬಯ್ಯ ನೂಲಿ, ರಾಘವೇಂದ್ರ ಆಶಾಪುರ್, ವೀರೇಂದ್ರ ಕುರುಡಿ, ಮಸ್ತಾನ್ ಸಾಬ್ ಸಿರ್ವಾರ್, ಈರಣ್ಣ ಹೂಗಾರ್, ದೇವದುರ್ಗ ಇವರಿಂದ ಸಂಗೀತ ಕಾರ್ಯಕ್ರಮ, ಬೀದರ್ ನವಲಿಂಗ ಪಾಟೀಲ್ ಇವರಿಂದ ಹಾಸ್ಯ ಕಾರ್ಯಕ್ರಮ, ಬೆಟ್ಟಪ್ಪ ಕಸ್ತೂರಿ ತಂಡದವರಿಂದ ಶ್ರೀ ಮಾದಾರ ಹಳಳನ್ನವರ ಕುರಿತು ಕಿರುನಾಟಕ ಪ್ರದರ್ಶನವಾಗಲಿದೆ. ಬಸವ ಅಭಿಮಾನಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಗುರುಮಾನ್ ಸ್ವಾಮಿಗಳು ವಹಿಸಿದ ಚಿತ್ತರ್ಗಿ ಶ್ರೀ ವಿಜಯಮಾಂತೇಶ್ವರ ಮಠ ಮೂಲ ಮಠ ಚಿತ್ತರ್ಗಿ ಇಲ್ಕಲ್ ಮಠದಲ್ಲಿ ಅವರೇ ಗುರುಮಾನ್ ಸ್ವಾಮಿಗಳು ಇರ್ತಕ್ಕಂಥದ್ದು, ಅವ್ರನ್ನೂ ನಾವು ಸಾನ್ನಿಧ್ಯ ಹಾಕಿದ್ದೇವೆ. ಮತ್ತು ಇದಕ್ಕೆ ಸಮ್ಮುಖ ನಮ್ಮ ಶರಣ ಶ್ರೀ ಮಣಿಪುರ ಬಸಲಿಂಗ ಸ್ವಾಮಿಗಳು ಚಿತ್ತರ್ಗಿ ವಿಜಯಮಾಂತೇಶ್ವರ ಸಿಕ್ಕಮಠ ಅವರು ವಹಿಸಲಿದ್ದಾರೆ. ಅದರಿಂದ ವಿಷಯ ಏನಾದ 12ನೇ ಶತಮಾನದ ಶರಣರ ವಚನಗಳ ಕುರಿತು ಬಸವಾದಿ ಶರಣರ ಶಿವಶರಣರ
770 ಅಮರಗಳ ಕುರಿತು ವಿಷಯ ಇರುತ್ತದೆ. ಅದರ ಅಧ್ಯಕ್ಷತೆ ನಮ್ಮದೇ. ನಾನು ನೀರಾಣಿಕೆ ಬಸವ ಯೋಗಾಶ್ರಮ ಅಧ್ಯಕ್ಷ ಆದ ಮಾಡೋಕ್ಕೋಸ್ಕರ ನಾವೆಲ್ಲ ಮಾಡಿದ್ವಿ. ಉದ್ಘಾಟನೆ ಇದಕ್ಕೆ ನಮ್ಮ ಶರಣ ಶ್ರೀ ಕನಿಮ ಜೀವನಾಯಕ ಅವರು ಬಂದಿದ್ದಾರೆ, ಶಾಸಕರು ದೇವದುರ್ಗದವರು. ಸನ್ಮಾನ ನಮ್ಮ ಶರಣ ಶ್ರೀ ಕೆ ಶಿವಕುಮಾರ ನಾಯಕ್ ಅವರಿಗೆ ಮಾಜಿ ಸಚಿವರು ಕರ್ನಾಟಕ ಸರ್ಕಾರದಿಂದ ಇವರಿಗೆ ಸನ್ಮಾನ ಮಾಡಲು ಉದ್ದೇಶಿಸಿ ಪಾಪ ಒಂದೇ ಮಾತಿಗೆ ಅವರು ನನಗೆ ಆಶ್ರಮಕ್ಕೆ ಸಿಮೆಂಟ್ ರೋಡ್ ಮಾಡಿಕೊಂಡಿದ್ದಾರೆ ಅಥವಾ ಬ್ಯಾಂಕ್ ಸಂಘಟನೆ ಅಥವಾ ನಾನು ಖಂಡಿತ ದೊಡ್ಡದಾಗಿ ಮಾಡಿಕೊಡ್ತಾರೆ. ಪಾಪ ಅನಿವಾರ್ಯ ಆಶ್ರಮನ ಮಾಡಿಕೊಡ್ತು ಅಂತ ಹೇಳಿದ್ರು, ಅನಿವಾರ್ಯವಾಗಿ ಯಾರು ಬರುತ್ತಿದ್ದಾರೆ. ಮತ್ತು ಇನ್ನು ಶ್ರೀದೇವಪ್ಪರು ಬರಲಿದ್ದಾರೆ. ಮತ್ತೆ ಉಪಸ್ಥಿತಿ ಮತ್ತೆ ಅಲ್ಲಿಂದ ಶ್ರೀಮತಿ ರೂಪಾ ಶ್ರೀನಿವಾಸ ನಾಯಕರು, ಪತ್ರಕರ್ತರು. ಈ ಸಂದರ್ಭದಲ್ಲಿ ಬೆಟ್ಟಪ್ಪ ಕಸ್ತೂರಿ, ಅಮರಣ್ಣ ಸೌಕಾರ್, ನಾಗರಾಜ್ ಅಬಕಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲೆಯ ರಾಯಚೂರು ತಾಲೂಕಿನ ಬಹುತೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಮಾರ್ಗಸೂಚಿಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಂಡ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜನರನ್ನು ಕರೆದುಕೊಂಡು ಹೋಗದೆ ಭ್ರಷ್ಟಾಚಾರ ಮಾಡುವ ಸಲುವಾಗಿ ಹಿಂದಿನ ಯಾವುದೋ ಒಂದು ಫೋಟೋವನ್ನೇ ಹಿಡಿದುಕೊಂಡು ಫೋಟೋ ಮೇಲೆ ಫೋಟೋ ತೆಗೆದು NMMS ಮಾಡಿದ್ದು, NMR ಪ್ರತಿಯಲ್ಲೂ ಮಹಿಳೆಯರಿದ್ದರೂ ಬರೀ ಗಂಡಸರುಗಳೇ ನಿಂತಿರುವ ಫೋಟೋ ಹೊಡೆದು NMMS ಮಾಡಿರುತ್ತಾರೆ ಎಂದು ಆರೋಪಿಸಿದರು. ಫೋಟೋದಲ್ಲಿ ಯಾವುದೇ ಕೂಲಿ ಕಾರ್ಮಿಕರ ಕೈಯಲ್ಲೂ ಕಾಮಗಾರಿಗೆ ಬೇಕಾದಂತಹ ಸಾಮಗ್ರಿಗಳು ಇಲ್ಲದೆ ಇದ್ದರೂ ತುಂಬಿರುವಂತಹ ಕೆರೆ ಕಟ್ಟೆ, ಕಾಲುವೆ, ಹಳ್ಳಗಳ ಅಭಿವೃದ್ಧಿ ಮಾಡುತ್ತಿದ್ದೇವೆ ಎಂದು ಕೆಲಸವಾಗದಿದ್ದರೂ ಸಹ NMR ಹಾಕಿ IMS ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯಿತಿಯಿಂದ ಪ್ರತ್ಯಕ್ಷವಾಗಿ ತಂಡ ರಚಿಸಿ ಸಂಪೂರ್ಣ ಕಾಮಗಾರಿಗಳನ್ನು ತನಿಖೆ ಮಾಡಿಸಿ ಇದರಲ್ಲಿ ಭಾಗಿಯಾದ ಎಲ್ಲಾ ಅಧಿಕಾರಿಗಳನ್ನು ಇಲಾಖಾ ವಿಚಾರಣೆಯನ್ನು ನಡೆಸಿ ಕೂಡಲೇ ಅಮಾನತು ಆದೇಶವನ್ನು ಹೊರಡಿಸಬೇಕೆಂದು ಮನವಿ ಮಾಡಿದರು. ಮುಕ್ತವಾಗಿ ಭ್ರಷ್ಟಾಚಾರ ಮಾಡುತ್ತಿರುವ ಅಯೋಗ್ಯರಿಗೆ ಕರ್ನಾಟಕ ರಾಜ್ಯದಲ್ಲಿ ನೀವು ಯಾವ ಜಿಲ್ಲೆಗೆ ಕಂಪೇರ್ ಮಾಡಿದ್ರು ಇಂತಹ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿಲ್ಲ. ಈ ಎಂಟರ್ ಜಿಲ್ಲೆಯಲ್ಲಿ ಯಾವ ಗ್ರಾಮ ಪಂಚಾಯಿತಿಯನ್ನ ನೀವು ಪರಿಶೀಲನೆ ಮಾಡಿದ್ರು ಕೋಟಿ ಲೆಕ್ಕದಲ್ಲಿ ಒಂದು ಭ್ರಷ್ಟಾಚಾರವನ್ನ ಮುಕ್ತವಾಗಿ ಮಾಡಿದ್ದಾರೆ. ಅಂದರೆ ಒಂದು ಪಂಚಾಯಿತಿಯಲ್ಲಿ ನೀವು ದಾಖಲಾತಿಗಳನ್ನ ತೆಗೆದು NMR ಅಲ್ಲಿ ನೋಡಿದ್ರೆ NMR ಅಲ್ಲಿ ದಿನಗೂಲಿ ಕಾರ್ಮಿಕರುಗಳಿಗೆ ಅವರಿಗೆ ಮನ್ಸೋ ಇಚ್ಛೆ ಫೋಟೋ ತೆಗೆದಿದ್ದಾರೆ, ಕಾಮಗಾರಿಗಳನ್ನ ಮಾಡಿಲ್ಲ. ಅಂದ್ರೆ ಸರಿಸುಮಾರು ರಾಯಚೂರು ಜಿಲ್ಲೆಯಲ್ಲಿ ಅಬ್ಸ್ಟ್ರಾಕ್ಟ್ ಮಾಡಿ ಇಲ್ಲಿ ಬಂದು ಕುಳಿಸಿದ್ದಾರೆ. ಬಟ್ ಪರವಾಗಿಲ್ಲ, ದಾಖಲಾತಿಗಳು ಮಾತಾಡುತ್ತೆ, ಕಂಪ್ಲೇಂಟ್ ಮಾತಾಡುತ್ತೆ, ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಭ್ರಷ್ಟರನ್ನ ಬಟ್ಟೆ ಬಿಚ್ಚುವಂತಹ ಕೆಲಸ ನಾವು ಮಾಡೇ ಮಾಡ್ತೀವಿ. ಬೆಂಗಳೂರಿಂದ ರಾಯಚೂರಿಗೆ ಬಂದು ಹೋರಾಟ ಮಾಡುವಂತಹ ಕೆಚ್ಚದೆ ಇರೋ ನಮ್ಗೆ ದಾಖಲಾತಿಯಲ್ಲೇ ನಾವು ಬೆಂಗಳೂರಲ್ಲಿ ಇರುವಂತಹ RDPR ಸಂಸ್ಥೆಗೆ ಆಗಿರ್ಬೋದು ಅಥವಾ ಮಿನಿಸ್ಟರ್ನಾಗಿ ಭೇಟಿ ಮಾಡಬಹುದಾಗಿತ್ತು. ಆದ್ರೆ ರಾಯಚೂರು ಜಿಲ್ಲೆಯ ಜನಗಳಿಗೆ ಗೊತ್ತಾಗಬೇಕಾಗಿತ್ತು ಇವು ನಿಮ್ಮ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಆಗ್ತಿದೆ, ನೀವು ಅಮಾಯಕರು ಹೆಂಗೆ ಕಣ್ಮುಂದ್ಕೊಂಡು ಕುಂತಿದ್ದೀರಿ, ಇಲ್ಲಿರುವಂತಹ ZP CEO ಏನೋ ತಲೆಯಲ್ಲಿ ಕೆಲಸ ಮಾಡ್ತಾ ಇದಾರ ಅಥವಾ ಬಂದು ಅಟೆಂಡೆನ್ಸ್ ಹಾಕಿ ಹೋಗ್ತಾ ಇದಾರ ಅಂತ ಹೇಳ್ಬೇಕಾಗಿತ್ತು. ಅಂಡ್ ಭ್ರಷ್ಟ ಇಒಗಳು ಎಲ್ಲರೂ ಭ್ರಷ್ಟರೇ. ಈ ಸಂದರ್ಭದಲ್ಲಿ ಸಂಸ್ಥೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ರಾಘವೇಂದ್ರ SR, ಪ್ರಮುಖರಾದ ವೆಂಕಟೇಶ್ ನಾಯಕ್, ಷಣ್ಮುಖಪ್ಪ ಗಂಟಿ, ಸೈಯದ್ ಮೆಹಬೂಬ್, ತಿಮ್ಮಪ್ಪ ಸ್ವಾಮಿ, ಸಾಜಿದ್ ಹುಸೇನ್ ಸೇರಿದಂತೆ ಸಂಸ್ಥೆಯ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಾಯಚೂರು ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಲಿ ಕೆಲಸ ನಿರ್ವಹಿಸುವ ಕೂಲಿಕಾರರಿಗೆ ಯೋಜನೆ ಅನುಷ್ಠಾನದಲ್ಲಿ ಆಗುತ್ತಿರುವ ನ್ಯೂನತೆಗಳನ್ನು ಸರಿಪಡಿಸುವಂತೆ ನರೇಗಾ ಕೂಲಿಕಾರರಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು.
100 ದಿನಗಳ ಕಾಲ ನಿರಂತರ ಕೆಲಸ ಒದಗಿಸಬೇಕು. ಕಾಮಗಾರಿಯ ಕೈಗೊಂಡ ಕೆಲಸಕ್ಕೆ ಅನುಗುಣವಾಗಿ ಕೂಲಿ ಪಾವತಿಸಬೇಕು. ಕಾಮಗಾರಿ ಮುಗಿದ ತಕ್ಷಣ ಕೂಲಿ ಪಾವತಿ ಮಾಡಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ದಿನಕ್ಕೆ 2 ಬಾರಿ NMMS ಮೂಲಕ ಫೋಟೋ ಸೆರೆ ಹಿಡಿಯುತ್ತಿದ್ದು, ಸದರಿ ಸಮಯದಲ್ಲಿ ಅನೇಕ ತಾಂತ್ರಿಕ ಸಮಯಗಳಿಂದ ಸೆರೆ ಹಿಡಿಯದೇ ಇದ್ದಲ್ಲಿ ಅಂದಿನ ಹಾಜರಾತಿಯು MIS ನಲ್ಲಿ ಗೈರು ಹಾಜರಾಗುತ್ತಿದ್ದು, ಇದರಿಂದ ಕೆಲಸ ನಿರ್ವಹಿಸಿದ ಕೂಲಿ ಕಾರ್ಮಿಕರಿಗೆ ಮತ್ತೊಮ್ಮೆ ಕೆಲಸ ಸ್ಥಳಕ್ಕೆ ಹೋಗಿ NMMS ನಲ್ಲಿ ಫೋಟೋ ತೆಗೆಸಿಕೊಳ್ಳುವಂತಾಗಿದೆ. ಈ ರೀತಿಯ ತೊಂದರೆಯಾಗುವುದರಿಂದ NMMS ರದ್ದುಪಡಿಸಬೇಕು ಎಂದು ತಿಳಿಸಿದರು. ಕೂಲಿ ಕಾರ್ಮಿಕರು ಕೆಲಸ ನಿರ್ವಹಿಸುವ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ನೆರಳಿನ ವ್ಯವಸ್ಥೆ ಕಲ್ಪಿಸಿಕೊಡುವುದು. ಹಾಜರಾತಿಗಾಗಿ ಕಾಲಕಾಲಕ್ಕೆ ಹೊಸ ತಂತ್ರಾಂಶಗಳು ಬರುತ್ತಿದ್ದು, ಸದರಿ ತಂತ್ರಾಂಶಗಳ ಕುರಿತು ಮೇಟ್ಗಳಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಸೂಕ್ತ ಮಾಹಿತಿ ಒದಗಿಸುವುದು ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸಬೇಕೆಂದು ಮನವಿ ಮಾಡಿದರು. ಅತಿ ಶೀಘ್ರದಲ್ಲಿ ಎಂದು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದ ಅದರಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ತೊಡಗಿಸಿಕೊಂಡಿರತಕ್ಕಂಥ FPOಗಳಾಗಿರಲಿ ಅಥವಾ JEಗಳಾಗಿರಲಿ ಮತ್ತು ADO ಮತ್ತು EO ಅವರಿಗೂ ಕೂಡ ಒಂದು ರೀತಿಯ ತೊಂದರೆಗಳನ್ನು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಅದು ಮೊದಲು ಕಾಯಕ ಬಂಧುಗಳಿಗೆ ಆನ್ಲೈನ್ ಅರ್ಜಿ ಮತ್ತು ಫೋಟೋಗಳನ್ನು ತೆಗೆಯುವಂಥದ್ದು ಆ ಕಾಯಕ ಬಂಧುಗಳಿಗೆ ಜವಾಬ್ದಾರಿ ಇತ್ತು. ಅಲ್ಲಿ ಗುಂಪುಗಳ ರಚನೆ ಮಾಡಿಕೊಂಡು ಆ ಕಾಯಕ ಅವರಿಗೆ ಜವಾಬ್ದಾರಿ. ಈಗ ಪಂಚಾಯಿತಿ ಸಿಬ್ಬಂದಿಗಳಿಗೆ ಅದು ವರ್ಗಾವಣೆಯನ್ನು ಮಾಡಿದ್ದಾರೆ ಸರ್ಕಾರದವರು. ಸೊ ಹಿಂಗಾಗಿ ಏನಾಗಿದೆ, ಒಂದೊಂದು ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಕೂಲಿಕಾರರು ಕೆಲಸ ಮಾಡುವಂಥ ಇದರಲ್ಲಿ ಅವರು ಹೋಗಿ ಫೋಟೋಗಳನ್ನು ತೆಗಿಬೇಕಾದ್ರೆ ಕನಿಷ್ಠ ಏನಪ್ಪ ಅಂತಂದರೆ ದೊಡ್ಡ ಸಿಬ್ಬಂದಿ ಸಂಖ್ಯೆ ಜಾಸ್ತಿ ಇರಬೇಕು. ಒಂದು ಪಂಚಾಯಿತಿ ಒಳಗಡೆ 3 ಜನ 4 ಜನ ಇವತ್ತೇನಪ್ಪ ಅಂತಂದರೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಕಡಿಮೆ ಸಂಖ್ಯೆಯಲ್ಲಿರುವಂಥ ಕೂಲಿಕಾರರನ್ನು ಜಲ್ದಿ ತೆಗಿತಾರೆ. ಆದರೆ ದೊಡ್ಡ ಸಂಖ್ಯೆಯಲ್ಲಿ ಕೂಲಿಕಾರರು ಕೆಲಸ ಮಾಡಲ್ಲಿ ಅದು ಭಾಳ ಲೇಟ್ ಆಗ್ತದೆ. 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ ತನಕ ಏನಪ್ಪ ಅಂದ್ರೆ ಹೋಗುವಂಥ ಸಾಧ್ಯತೆಗಳು ಇರೋದು. ಈಗ ಏನಾಗ್ಬೇಕಂತೀರಿ ಸರ್? ಇವತ್ತೇನಪ್ಪ ಅಂತಂದ್ರೆ ಅದನ್ನ ರದ್ದಾಗಬೇಕು. ಆ ಆನ್ಲೈನ್ ಸಿಸ್ಟಮನ್ನೇ ರದ್ದಾಗಬೇಕು. ಅದು ಫೋಟೋ ತೆಗೆದಿರಲಿ, ಹಾಜರಾತಿ ತೆಗೆದು ಇದನ್ನೇನಪ್ಪ ಅಂದರೆ ಇವತ್ತಿನ ಮೇನ್ ಮುಖ್ಯ ಡಿಮ್ಯಾಂಡ್ ಏನಪ್ಪ ಅಂದ್ರೆ ಅದನ್ನು ರದ್ದಾಗಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ಕಾರ್ಮಿಕ ಜಿಲ್ಲಾಧ್ಯಕ್ಷ ಕರಿಯಪ್ಪ ಅಚ್ಚೋಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಏಮ್ಸ್ ಮಂಜೂರಾತಿಗಾಗಿ ತಾಕತ್ತು ಬೇಕಿಲ್ಲ, ಬುದ್ಧಿ ಬೇಕು. ಗುತ್ತಿಗೆದಾರರ ಆರೋಪ ತನಿಖೆ ನಡೆಸಲಿ ಡಾಕ್ಟರ್ ಶಿವರಾಜ್ ಪಾಟೀಲ್. ಏಪ್ರಿಲ್ 13ರಂದು ಭಾರತೀಯ ವೈದ್ಯಕೀಯ ಸಂಘದಿಂದ ಬೃಹತ್ ಉಚಿತ ಆರೋಗ್ಯ ಶಿಬಿರ ಡಾಕ್ಟರ್ ಶಿಶ್ರೋತ್ ನೀಲಫರ್. ರಾಂಪುರ ಜಲಾಶಯಕ್ಕೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಭೇಟಿ. ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಶೀಘ್ರ ಸಭೆ. ಏಪ್ರಿಲ್ 13ರಂದು ಬಸವ ಕೇಂದ್ರದಲ್ಲಿ ಅಕ್ಕಮಹಾದೇವಿ ಜಯಂತಿ ಆಚರಣೆ. ನಾಗನಗೌಡ ಹರವಿ. ಏಪ್ರಿಲ್ 15ರಂದು ಜಾಗೀರ್ ಜಾಡಲದಿನ್ನಿ ನೀಲಾಂಬಿಕಾ ಯೋಗಾಶ್ರಮದಲ್ಲಿ ವಚನ ವಿಜಯೋತ್ಸವ ಚಿಂತನಾಗೋಷ್ಠಿ ಶ್ರೀ ವೀರಭದ್ರ ಸ್ವಾಮೀಜಿ. ಉದ್ಯೋಗ ಖಾತ್ರಿ ಯೋಜನೆ ಹೆಸರಿನಲ್ಲಿ ವಂಚನೆ, ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ಉದ್ಯೋಗ ಖಾತ್ರಿ ಕೂಲಿಕಾರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರಾಂತ ಕೃಷಿ ಕೂಲಿಕಾರರ ಪ್ರತಿಭಟನೆ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.